ಪ್ರೊಫೆಷನಲ್ ಕೆರಿಯರ್ ಇಟ್ಕೊಂಡ್ಬಿಟ್ಟು ಇಲ್ಲಿ ಫುಟ್ಬಾಲ್ ಆಡ್ತಾ ಇದ್ದೀನಿ. ಇದು 100% ಕಷ್ಟ ಆಗತ್ತೆ. ಸೊ ನಮ್ ಟೀಮಲ್ಲೇನೆ ಏನಂತಾರೆ ಅರ್ಧಕ್ಕರ್ಧ ಜನ ಏನಂತಾರೆ ಆಲ್ರೆಡಿ ಕೆರಿಯರ್ ಇದ್ದೋರು. ಬಟ್ ಏನಂದ್ರೆ ಇದ್ರಲ್ಲಿ 2 ಪಾರ್ಟ್ಸ್ ಬರುತ್ತೆ. ಒಂದು ಯು ಜಸ್ಟ್ ಸ್ಟಾರ್ಟಿಂಗ್ ಔಟ್ ಯುವರ್ ಕೆರಿಯರ್ ಮಾತ್ರ ಏನಂತಾರೆ ಯು ಆರ್ ಬಿಲ್ಡಿಂಗ್ ಯುವರ್ ಕೆರಿಯರ್ ಇನ್ ಟು ಕಾರ್ಪೊರೇಟ್ ಎಲ್ಲ. ಅವಾಗ ಸರ್ಟನ್ ಕಂಪ್ನೀಸು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ. ರಜಾ ತಗೊಳಕಲ್ಲ ಹಂಗೆ ಹಿಂಗೆ ಅಂತ. ಸೊ ಅವಾಗ ನಮ್ದು 13 ಮ್ಯಾಚ್ ಸೀಸನ್ ಅಲ್ಲಿ ಅವ್ರು ಮೇ ಬಿ ಸಿಕ್ ಲೀವ್ ಅಂತ ಹೇಳ್ಬಿಟ್ಟು ಒಂದು 4-5 ದಿವಸ ರಜಾ ಹಾಕೋಬರ್ ಬರ್ತಾರೆ. ಉಳ್ದಿದ್ದೆಲ್ಲ ಮಿಸ್ ಮಾಡ್ಲೇಬೇಕಾಗತ್ತೆ. ಆಯ್ತಾ? ಇಲ್ಲ ಅಂದ್ರೆ ಅವ್ರಿಗೆ ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಅವ್ರು ಹೆಂಗೋ ಒಂದು ಮ್ಯಾನೇಜರ್ ಜೊತೆ ಮಾತಾಡ್ಕೊಂಡು 2 ಅವರ್ಸ್ ಸ್ಟೆಪ್ ಔಟ್ ಮಾಡ್ಕೊಂಡು ಬರ್ತೀನಿ ಅಂತ. ಆಮೇಲೆ ಇವಾಗ ನಂದು ಮತ್ತೆ ಸ್ವಲ್ಪ ಟೀಮ್ಸ್ ಅಲ್ಲಿ ಇರೋರ್ದು ನಮ್ದು ಸ್ಕೆಡ್ಯೂಲ್ ಜೊತೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದೆ. ಇದು ಆಬ್ವಿಯಸ್ಲಿ ಬಂದಿದ್ದು ಇಷ್ಟು ವರ್ಷ, ಇವಾಗ ಎಷ್ಟು ನಾನು 6 ಇಯರ್ಸ್ ಆಯ್ತು ಕಾರ್ಪೊರೇಟ್ ಕೆರಿಯರ್ ಅಲ್ಲಿ. ಇವಾಗ ಒಂದು ಪೊಸಿಷನ್ ಅಂತ ಇದ್ದಾದ್ಮೇಲೆನೆ ಅದು ಬರಕ್ ಆಗೋದು. ಏನಂದ್ರೆ ಓಕೆ ಐ ಆಮ್ ಜಸ್ಟ್ ಏನಿಲ್ಲ ಸ್ಲಾಕ್ ಅಲ್ಲಿ ನಾನು ಸುಮ್ಮನೆ ಔಟ್ ಆಫ್ ಆಫೀಸ್ ಅಂತ ಹಾಕೊಂಡ್ ಬರ್ತೀನಿ. ಆಮೇಲೆ ಮತ್ತೆ ಹೋಗ್ಬಿಟ್ಟು ಹಾಕ್ತೀನಿ. ರಜದಲ್ಲಿ ಇಲ್ಲ, ನನ್ ಪರ್ಸನಲ್ ಏನೋ ಕಮಿಟ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಬರ್ಬೋದು. ಅದೇ ತರ ಅವ್ರಿಗೂ ಬರ್ಬೋದು. ಸೊ ಈ ತರ ಇದ್ದಾಗ ಈಸಿ. ಬಟ್ ಏನಂದ್ರೆ ಜಸ್ಟ್ ಬಿಕಾಸ್ ನಿಮ್ಗೆ ಅದು ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟು ಯು ಶುಡಂಟ್ ಸ್ಟಾಪ್ ಟ್ರೈಯಿಂಗ್ ಟು ಗೆಟ್ ಇನ್ ಟು ಫುಟ್ಬಾಲ್. ಎರಡು ಮ್ಯಾನೇಜ್ ಮಾಡಕ್ ಆಗಲ್ಲ, ಅಯ್ಯೋ ಆಫೀಸಲ್ಲಿ ರಜಾ ಕೊಡಲ್ಲ ಹಂಗೆ ಹಿಂಗೆ ಅಂತ. ಏನಂದ್ರೆ ಮಾಡಿ, ಸೈನ್ ಮಾಡಿ, ವೀಕೆಂಡ್ಸ್ ಪ್ರಾಕ್ಟೀಸ್ಗೆ ಹೋಗಿ. ಅಟ್ ದ ಎಂಡ್ ಆಫ್ ದ ಡೇ ಏನಾದ್ರು ಆಗಿಲ್ಲ ಅಂತ ಅಂದ್ರೆ ಲೈಕ್ ಅದು ಮೊದ್ಲೇ ಗೊತ್ತಾಗತ್ತೆ, ಟೀಮ್ಗೆ ಹೇಳ್ಬೋದು. ಅಲ್ಲಿ ತನಕ ಅಯ್ಯೋ ಯಾರ್ ಕೇಳ್ತಾರೆ, ಯಾರ್ ಸಿಕ್ ಲೀವ್ ಆಗ್ತಾರೆ ಅಂತ ಟ್ರೈ ಮಾಡೋದನ್ನ ನಿಲ್ಸ್ಬಾರ್ದು. ಯಾಕೆಂದ್ರೆ ನಂದು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ 2 ಸೀಸನ್ಸ್ ಇಲ್ಲಿ ನನ್ ಕೆರಿಯರ್ ಇದ್ದಾಗ ಏನಿಲ್ಲ, ಏನೇನೋ ಮಾಡಿದೀನಿ. ಲೈಕ್ ನಮ್ ತಾತನ 10 ಸತಿ ಸಾಯಿಸಿದೀನಿ, ಅದು ಬರ್ತಾ ಇದೆ. ಸೊ ಮಾಡ್ಬೇಕು ಅಂದ್ರೆ ಏನೋ ಮಾಡ್ಕೊಂಡು ಬರ್ತಾ ಇದ್ವಿ. ಅದೇ ತರ ಸರ್ಟನ್ ಡೇಸ್ ಆಬ್ವಿಯಸ್ಲಿ ಆಗಲ್ಲ. ಏನಂದ್ರೆ ಮೀಟಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಬಟ್ ದಟ್ ಈಸ್ ಅಕ್ಸೆಪ್ಟೇಬಲ್. ಅಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಎರಡೂನು ಬಿಡಬಾರ್ದು. ಎರಡೂನು ಒಂದು ಬ್ಯಾಲೆನ್ಸ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಇಟ್ ಇಸ್ ಗುಡ್. ಬಟ್ ಅದೇ ಎಷ್ಟೊಂದ್ ಜನ ನನ್ಗೆ ಗೊತ್ತಿರೋದ್ರಲ್ಲಿ ಫುಟ್ಬಾಲ್ ಅಲ್ಲಿ ಅವ್ರು ರಿಸೈನ್ ಮಾಡ್ಬಿಟ್ಟು ಒಂದ್ ಸೀಸನ್ ಆಡ್ಬಿಟ್ಟು ಮತ್ತೆ ವಾಪಸ್ ಹೋಗಿದ್ದಾರೆ ಆಫೀಸಸ್ಗೆ. ಸೊ ಆ ತರ ಕಮಿಟೆಡ್ ಪ್ಲೇಯರ್ಸ್ನು ಇದ್ದಾರೆ. ಇನ್ನೊಂದು ಜನ ದೇ ಫೈಂಡ್ ಅ ರೈಟ್ ಬ್ಯಾಲೆನ್ಸ್. ಬಟ್ ಏನಂದ್ರೆ ಇವಾಗ ಆಲ್ರೆಡಿ ಐ ವುಡ್ ಸೇ ಸಿ ಡಿವಿಷನ್, ಬಿ ಡಿವಿಷನ್ ಮತ್ತೆ ಎ ಡಿವಿಷನ್ ಅಲ್ಲಿ ಅಟ್ ಲೀಸ್ಟ್ ಮೋಸ್ಟ್ ಆಫ್ ದ ಪ್ಲೇಯರ್ ಅಟ್ ಲೀಸ್ಟ್ 50 to 60% ಆಫ್ ದ ಪ್ಲೇಯರ್ಸ್